ಎಂದರೆ ಬಹಳ ಖುಷಿಯೋ ಖುಷಿ, ಬಹಳ ಖುಷಿಯೇ ಖುಷಿ. ಹಾಗೂ ನನ್ನ ದೊಡ್ಡಪ್ಪ ಬಂದಿರುವನು ನಾಗರ ಪಂಚಮಿ ಹಬ್ಬಕ್ಕೆ ಕರೀಲಿಕ್ಕೆ. ಹಾಗೂ ನನ್ನ ದೊಡ್ಡಪ್ಪ ಬಂದಿರುವನು ನಾಗರ ಪಂಚಮಿ ಹಬ್ಬಕ್ಕೆ ಕರೀಲಿಕ್ಕೆ. ಹಾಗೂ ನನ್ನ ಎತ್ತ ತಾಯಿ ಬಂದಿರುವಳು ನಾಗರ ಪಂಚಮಿ ಹಬ್ಬಕ್ಕೆ ಕರೀಲಿಕ್ಕೆ. ನನ್ನ ಎತ್ತಣ್ಣ ಬಂದಿರುವನು ನಾಗರ ಪಂಚಮಿ ಹಬ್ಬಕ್ಕೆ ಕರೀಲಿಕ್ಕೆ. ಬಾರೆ ತಂಗಿ, ಬಾರೆ ಅಕ್ಕ, ಬಾರೆ ತಂಗಿ ಎಂದು ಅಕ್ಕ ತಂಗಿಯರು ಕೂಡಿಕೊಂಡು ಬಣ್ಣ ಬಣ್ಣದ ಸೀರೆಯನ್ನುಟ್ಟುಕೊಂಡು ಹಾಗೂ ಕಲ್ಲು ನಾಗಪ್ಪನಿಗೆ ಹಾಲನ್ನು ಎರೀಲಿಕ್ಕೆ ಹೋಗುತ್ತಾರೆ. ಆ ಕಲ್ಲು ನಾಗಪ್ಪನಿಗೆ ಈ ಹೆಣ್ಣು ಮಕ್ಕಳು ಒಂದು ಕೂಡಿಕೊಂಡು ಎಳೆ ಏನೇನು ಒಯ್ಯುತ್ತಾರೆ. ಚಿಗಳಿ, ತನ್ನಿಟ್ಟು, ನೆನೆ ಹಕ್ಕೆ, ನೆನೆಗಡಲೆ, ಗೊನೆ ಬಾಳೆಹಣ್ಣು ಹಾಗೂ ಕರೆ ಕಣ್ಣಿನ ಕಾಯಿ, ಕರೆ ಕಣ್ಣಿನ ಕಬ್ಬು, ಆಕಳ ಹಾಲು, ಅಂಗನೂಲನ್ನು ಒಯ್ಯುತ್ತಾರೆ. ಕರೆ ಕಣ್ಣಿನ ಕಾಯಿ, ಆಕಳ ಹಾಲು, ಅಂಗನೂಲನ್ನು ಒಯ್ಯುತ್ತಾರೆ. ಒಯ್ದು ಒಬ್ಬ ಜಂಗಮ ಮೂರ್ತಿಯನ್ನು ಕರೆಯುತ್ತಾರೆ. ಅಪ್ಪ ಗುರುವರ್ಯ, ಇವತ್ತು ಸೋಮವಾರ ದಿವಸ, ನನ್ನ ಮನೆ ದೇವರಾದ ನಾಗಪ್ಪನ ವಾರ, ನನ್ನ ಮನೆ ದೇವರಾದ ನಾಗಪ್ಪನ ವಾರ, ಅಭಿಷೇಕ ಸಲ್ಲಿಸಬೇಕು ಬಾ ಸ್ವಾಮಿ ಎಂದು ಕರೆಯುತ್ತಾರೆ. ಇಂದಪ್ಪ ಗುರುಗಳ ಒಂದು ಏನು ಮಾಡುತ್ತಾರೆ, ಇದೇ ಶುದ್ಧೋದಕವನ್ನು ತೆಗೆದುಕೊಂಡು ಈ ಶುದ್ಧೋದಕವನ್ನು ತೆಗೆದುಕೊಂಡು ಆ ಕಲ್ಲು ನಾಗಪ್ಪನಿಗೆ ಶಿವೆ, ಗಂಗೆ ಚ, ಯಮುನೆ ಚೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು ಕಾವೇರಿ ಎಂದು ಆ ಕಲ್ಲು ನಾಗಪ್ಪನಿಗೆ ಶುದ್ಧೋದಕವನ್ನು ಏರುತ್ತಾರೆ. ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಚಿದಂಗಮೃತಮಾಕಾರಂ ಚಿದ್ಭಸ್ಮ ಲಿಂಗಧಾರಣಂ ಎಂದು ಕಲ್ಲು ನಾಗಪ್ಪನಿಗೆ ಭಸ್ಮವನ್ನು ಧರಿಸುತ್ತಾರೆ. ಭಸ್ಮವನ್ನು ಧರಿಸಿ ಅರಿಶಿಣ ಕುಂಕುಮವನ್ನಿಟ್ಟು ಹಾಗೂ ಗಂಧ ಅಕ್ಷತೆಗಳನ್ನು ಹಾಕಿ ತನ್ನಿಟ್ಟು, ನೆನೆ ಹಕ್ಕಿ, ನೆನೆಗಡಲೆ, ಗೊನೆ ಬಾಳೆಹಣ್ಣು ಮುಂದಿಟ್ಟು ಹಾಗೂ ಅಂಗನೂಲನ್ನು ಏರಿಸುತ್ತಾರೆ. ಅಂಗನೂಲನ್ನು ಏತಕ್ಕಾಗಿ ಏರಿಸುವರೋ ಇವರಿಗೆ ಗೊತ್ತೇ? ಅಂಗನೂಲನ್ನು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಎಂದೆಂದಿಗೂ ಯಾವ ಕಾಲಕ್ಕೂ ಭಂಗ ಬರಬಾರದೆಂದು ಕಲ್ಲು ನಾಗಪ್ಪನಿಗೆ ಅಂಗನೂಲನ್ನು ಏರಿಸುತ್ತಾರೆ. ಅಂಗನೂಲನ್ನು ಏರಿಸಿ ಈ ಸುಮಂಗಲಿಯರು ಏನು ಮಾಡುತ್ತಾರೆ, ಇದೇ 3 ಕಣ್ಣಿನ ಕಾಯಿ ಹೊಡೆಯುತ್ತಾರೆ. ಕಾಯಿ ಹೊಡೆದು ಈ ಕಾಯಿಯ ಬಟ್ಟಲೊಳಗೆ ಪವಿತ್ರವಾದ ಹಾಲನ್ನು ಹಾಕಿಕೊಂಡು ಏ ಅಪ್ಪ ನಾಗಪ್ಪ, ಇದು ನನ್ನ ಪಾಲು, ಇದು ನನ್ನ ಗಂಡನ ಪಾಲು, ಇದು ನನ್ನ ಮಕ್ಕಳ ಪಾಲು, ಇದು ನನ್ನ ಅಜ್ಜ ಮುತ್ತಜ್ಜಿಯ ಪಾಲು, ಇದು ನನ್ನ ಅತ್ತೆ ಮಾವಂದಿರ ಪಾಲು. ಏ ಅಪ್ಪ ನಾಗಪ್ಪ, ಇದು ನನ್ನ ತವರ ಮನೆಯ ಪಾಲು ಎಂದು ಹಾಲನ್ನು ಜಾಸ್ತಿ ಎರೆಯುತ್ತಾರೆ. ಹೆಣ್ಣು ಮಕ್ಕಳಿಗೆ ತವರ ಮನೆ ಎಂದರೆ ಬಹಳ ಖುಷಿಯೋ ಖುಷಿ. ಇದು ನನ್ನ ತವರ ಮನೆಯ ಪಾಲು ಎಂದು ಹಾಲನ್ನು ಜಾಸ್ತಿ ಎರೆಯುತ್ತಾರೆ. ಏ ಶಂಭು, ಅದೇ ಸಮಯದಲ್ಲಿ ನಿಜವಾದ ನಾಗರಾವು ಅಂತ ಎದ್ದ ಕೂಡಲೇ ಅಣ್ಣ ಬಡಿಗೆ ತೆಗೆದುಕೊಂಡು ಬಾ, ಹಾಗೂ ನಾಗರಾವು ಬಂದಿದೆ ಬಡಿಗೆ ತೆಗೆದುಕೊಂಡು ಬಾ, ತಮ್ಮ ಗುಂಡು ತೆಗೆದುಕೊಂಡು ಬಾ, ಇದು ನಾಗರಾವು ಬಂದಿದೆ, ಕೊಲ್ಲು ಎಂದು ಹೇಳುವರು. ಕಲ್ಲು ನಾಗರಾವಿಗೆ ಹಾಲನ್ನೆರೆದರೆ ಅದು ಕುಡಿಯಬಹುದೇ? ಇಲ್ಲ, ಅದು ಒತ್ತಟ್ಟಿಗಿರಲಿ. ಉಣ್ಣದ ಲಿಂಗಕ್ಕೆ ವಾ
ಹಾಲು ಸಕ್ಕರೆ ಹೋಳಿಗೆ ತುಪ್ಪ ಹಪ್ಪಳ ಸಂಡಿಗೆ. ಹಾಲು ಸಕ್ಕರೆ ಹೋಳಿಗೆ ತುಪ್ಪ ಹಪ್ಪಳ ಸಂಡಿಗೆ. ಉಣ್ಣು ನನ್ನ ಹೊರಗುರು ವೀರಭದ್ರೇಶ್ವರ, ಉಣ್ಣು ನನ್ನ ಜಂಬೆ ಮಾಂಕಾಳಿ, ಉಣ್ಣು ನನ್ನ ಭದ್ರಕಾಳಿ, ಉಣ್ಣು ನನ್ನ ಕುರುಗೋಡು ದೊಡ್ಡ ಬಸವ, ಉಣ್ಣು ನನ್ನಪ್ಪ, ಉಣ್ಣು ನನ್ನಮ್ಮ, ಉಣ್ಣು ನನ್ನಪ್ಪ, ಉಣ್ಣು ನನ್ನಮ್ಮ ಎಂದು ಕೈಯಿಂದ ನೈವೇದ್ಯವನ್ನು ತೋರಿಸುತ್ತಾ ತಾವೇ ಕುತ್ತಿಗೆ ಮಠ ತಿನ್ನುವರು. ಅದೇ ಸಮಯದಲ್ಲಿ ಹಸಿದುಣ್ಣುವ ಜಂಗಮನು ಮನೆಯ ಬಾಗಿಲಿಗೆ ಬಂದು ಅಮ್ಮ ಭವತೆ ಭಿಕ್ಷಾಂದೇಹಿ ಎಂದು ಬೇಡಿದರೆ, ಸಂಜಯ ವಾಸ್ತವೇ ಸ್ವಾಮಿ, ನನ್ನ ಕೈ ಅಂಜಲಾಗಿದೆ, ನನ್ನ ಮಕ್ಕಳು ಸಂಚನ ಮಾಡಿರುವರು, ಇನ್ನು ಸಂಜೆಯ ಬಂದು ನೀಡಿಸಿಕೊಂಡು ಹೋಗೋ ಎಂದು ಹೇಳುತ್ತಾಳೆ. ಆಗ ಜಂಗಮನು, ಏ ಅಮ್ಮ, ಬಹಳ ಹೊಟ್ಟೆ ಹಸಿವೆ ಆಗಿದೆ ತಾಯಿ,